ಯಾರಪ್ಪ ನೀನು? ಎಲ್ಲ ಯಾಕೆ ನಮ್ಮನೆ ತೆಗಿಳಿಸ್ತಿದ್ದಿ ಸಾಮಾನೆಲ್ಲಾನು? ತಪ್ಪು ತಿಳ್ಕೊಬೇಡ್ರಿ ಅಮ್ಮರೇ, ರಾಂಪುರದಿಂದ ಈರೇಗೌಡ್ರು ಮಂತನದಿಂದ ಬಂದಿರೋದು. ಹೌದೇ? ರಾಂಪುರದಿಂದ ಬಂದೈತಾ? ತಕ ನಡಿ ಒಳಕ್ಕೆ. ಕಲ್ಯಾಣಿ, ನಡಿ ಒಳಕ್ಕೆ ನಡಿ, ನಿಮ್ಮ ಅತ್ತೆ ಮಾವ ಬರಂಗವ್ರೆ. ಅಯ್ಯೋ ಕಲ್ಯಾಣಿ, ನನ್ನ ದೃಷ್ಟಿನೇ ತಾಗ್ತೈತೆ ನಿನಗೆ. ಅಂತೂ ಇಂತೂ ನೀನು ಮಾಡಿದ ಪ್ಲ್ಯಾನು ಸಕ್ಸಸ್ ಆಯಿತು ಕಣೆ. ಸುಮಾ, ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ನಾನೇ ಕಾಗ್ದ ಬರ್ತಿದ್ದು ಅಂತ ನಮ್ಮ ಅತ್ತೆ ಮಾವ ಎಲ್ಲಿ ಹೇಳ್ತಾರೋ ಅಂತ ನನಗೆ ಭಯ ಆಗ್ತಿದೆ. ಅವ್ರೇನು ನಿನ್ನ ಥರ ದಡ್ರು ಅಂದ್ಕೊಂಡಿದ್ಯಾ? ನೀನು ಅದ್ರಲ್ಲಿ ಬರ್ತಿದ್ಯಾ ತಾನೇ? ಮನೇಲಿ ಯಾರಿಗೂ ಗೊತ್ತಿಲ್ಲ ನಾನು ಕಾಗ್ದ ಬರ್ತಿರೋದು ಅಂತ. ಹೌದು, ಮತ್ತೆ ಯಾಕೆ ಹೇಳ್ತಾರೆ? ಸರಿ ಹೋಗಿ ರೆಡಿಯಾಗಿ ಹೋಗು. ಅಯ್ಯೋ ಬರಲಿ ಇರೇ ಅವರು, ಸುಮ್ಮನೆ ಯಾಕೆ ರೆಡಿ ಆಗಬೇಕು? ಹಂಗಲ್ಲ ಕಣೆ, ಯಾವುದನ್ನ ಚೆನ್ನಾಗಿರೋ ಡ್ರೆಸ್ ಹಾಕೊಳ್ಳೆ. ಇಲ್ಲಪ್ಪ, ನಾನು ಹೆಂಗಿರ್ತೀನೋ ಹಂಗೆ ಇರ್ತೀನಿ. ನಿನಗೆ ಹೇಳೋಕ್ಕಾಗಲ್ಲ ಕಣೆ. ಅಕಸ್ಮಾತ್ ಹುಡುಗ ಏನಾದರೂ ಬಂದಿದ್ದು ನೀನು ಈ ಥರ ಇರೋದು ನೋಡಿದ್ರೆ ನಿಜವಾಗ್ಲೂ ಅವ್ನು ನಿನ್ನನ್ನು ಒಪ್ಕೊಳ್ಳಲ್ಲ. ಪರವಾಗಿಲ್ಲ ಸುಮಾ, ನಾನು ನಿಜವಾಗ್ಲೂ ರೆಡಿ ಆಗಲ್ಲ. ಅವ್ರೇನಾದರೂ ಅನ್ಕೊಂತಾರೆ. ನನ್ನ ಮಾತು ಕೇಳೇ ಕಲ್ಯಾಣಿ, ಸುಮ್ಮನೆ ನಾನು ಕೋಪ ಬರ್ಸ್ಬೇಡ. ಅಟ್ಲೀಸ್ಟ್ ಯಾವುದಾದ್ರೂ ಚೆನ್ನಾಗಿರೋ ಬಟ್ಟೆ ಹಾಕೋ. ಸರಿ ಬಿಡು ಸುಮಾ, ನೀನು ಇಲ್ಲೇ ಹೋಗ್ಬೇಡ. ಬೇಡ ಕಲ್ಯಾಣಿ, ನಾನು ನಾಳೆ ಬರ್ತೀನಿ. ಅದು ಅಲ್ಲದೆ ನಿಮ್ಮ ಚಿಕ್ಕಮ್ಮ ಸುಮ್ಮನೆ ವಟ ಅಂತ ಬೈತಾ ಇರ್ತಾರೆ. ಪರವಾಗಿಲ್ಲ, ನಿಮ್ಮ ಅತ್ತೆ ಮಾವ ಬರ್ತಾರಲ್ವಾ, ಚೆನ್ನಾಗಿ ಮಾತಾಡೋರ ಹತ್ರ, ಸರಿನಾ? ಸರಿ ಸುಮಾ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಸರಿ ಹೋಗು, ಕ್ಲೀನಾಗಿ ಕೈಕಾಲು ಮುಕ್ಕೆಲ್ಲ ತೊಳ್ಕೊಂಡು ಯಾವುದಾದ್ರೂ ಚೆನ್ನಾಗಿರೋ ಬಟ್ಟೆ ಹಾಕೋ. ಯಾವುದಾದ್ರೂ ಯಾಕೆ ಹಾಕೊಂತೀಯ? ಮೊನ್ನೆ ಹಾಕೊಂಡಿದ್ದಲ್ಲ ಲಂಗದವಣಿ, ಅದನ್ನೇ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀಯಾ? ಅಯ್ಯೋ ನಮ್ಮ ಚಿಕ್ಕಮ್ಮ ಅದಕ್ಕೂ ಏನಾದರೂ ಅಂತಾರೆ ಕಣೆ. ಅಂದರೂ ಪರವಾಗಿಲ್ಲ ಕಣೆ, ನಿನ್ನ ಪಡೆಗೆ ನೀನು ಹಾಕ್ಕೊಂಡಿರೋ ಅಷ್ಟೇ. ಸರಿ ಕಲ್ಯಾಣಿ, ಹೇಳಿ ಸುಮಾ. ಆಲ್ ದ ಬೆಸ್ಟ್. ಹುಡುಗನ್ ನೋಡೋದನ್ನು ಮರಿಬೇಡ. ಹೋಗಿ ಸುಮಾ, ರೇಗಿಸ್ಬೇಡ ನನಗೆ. ನಿಜ ಕಣೆ, ಆಮೇಲೆ ಒಂದ್ಸರಿ ಮಿಸ್ ಆದರೆ ಮತ್ತಿನ್ ಯಾವಾಗಲೂ ಬರೋದವರು. ಸರಿ ಆಯ್ತು ಬಿಡು, ನೋಡೋಣ ಅಲ್ಲ, ಮಾತಾಡಿಸ್ಬೇಕು ನೀನು. ನಾಳೆ ಬರ್ತೀನಿ ನಾನು. ಸರಿ ನಮ್ಮ ತಾಯಿ, ಆಯಿತು. ಸರಿ ಹೋಗು. ರತ್ನಿ, ಆ ಹುಡುಗನ್ ಕುಡಿಯೋಕೆ ನೀರು ಕೊಟ್ಟೇನೆ? ಹ್ಞೂ ಅಮ್ಮ, ಕೊಟ್ಟಿದ್ದೀನಿ. ಮತ್ತೀಗ ಹೋಗು. ಅದು ಯಾಕೆ ಬಂದಿರೋದು ಏನು ಎತ್ತ ಅಂತ ವಿಚಾರಿಸಿ ಹೋಗಿ. ಅಲ್ಲಮ್ಮ, ಇದಕ್ಕಿದ್ದಂಗೆ ಎಲ್ಲ ಇಷ್ಟೊಂದೆಲ್ಲ ಕಳಿಸೋರಲ್ಲ ಅವರು, ಏನಕ್ಕಿರ್ಬೋದು? ಅಯ್ಯೋ ನೋಡ್ದೇನೆ, ತಂಗಿ ಮನೆ ಅಂತ ಇಷ್ಟೊಂದೆಲ್ಲ ಎಳ್ಕೊಂಬಂದವ್ರಿ. ಇನ್ನೇನಾರ ಕಲ್ಯಾಣಿ ಆ ಮನೆಗೆ ಮದುವೆ ಆಗಿಬಿಟ್ರೆ ಇನ್ನೆಷ್ಟು ಚಂದಾಗಿ ನೋಡ್ಕೋಬೇಡ, ಇನ್ನೆಷ್ಟೆಲ್ಲ ನಿನ್ಗೆ ಅನುಕೂಲ ಆಗಬೇಡ ಹೇಳು. ಹಂಗಂತ್ಯಾ? ಹ್ಞೂ ಕಣೆ, ನೀನೇ ಯೋಚನೆ ಮಾಡು. ಈಗಲೇ ನೋಡಿ, ಇನ್ನೂ ಮದುವೆ ಆಗಿಲ್ಲ, ಯಾತ್ರದಿಲ್ಲ. ಆಗಲೇ ಇಷ್ಟೆಲ್ಲ ಅವ್ರು ಮುಂದುವರೆದವ್ರೆ ಅಂತಂದರೆ ಕಲ್ಯಾಣಿನ ಮದುವೆ ಮಾಡ್ಕೊಂತಾರೆ ಅವರು. ಈಗ ನೀನು ಈ ಥರ ಮನ್ಸು ಬದಲಾಯಿಸ್ಬಿಟ್ಟಲ್ಲಮ್ಮ, ಈ ಕಲ್ಯಾಣಿ ನಮ್ಮ ಮನೆಗೆ ಕೊಡಲೇಬೇಕಾ? ಅಯ್ಯೋ, ಎಲ್ಲೋ ಕೊಟ್ಟು ಅನ್ಭವಿಸೋದ್ಕಿಂತ ಈ ಮನೆಗನ ಕೊಟ್ಟರೆ ನೀನು ಚೆಂದಾಗಿ ಇರ್ತೀಯ ಕಣೆ. ಅದಕ್ಕೆ ಬಾ, ಅದು ಯಾಕೆ ಬಂದವ್ರಿ ಏನು ಅಂತ ವಿಚಾರಿಸೋಣ. ಆಮೇಲೆ ಅವ್ರ ಮೇಲೆ ಸಿಡ ಅನ್ನಕ್ಕೆ ಹೋಗ್ಬೇಡ ನೀನು. ಚಂದಕ್ಕೆ ನಗ್ನಗ್ತಾ ಮಾತಾಡ್ಸು. ಸರಿ ಆಯ್ತು ಹೇಳಮ್ಮ. ಕೂಕಳಪ್ಪ, ನಿಂತೇ ಇದೆಯಲ್ಲ. ಕಲ್ಯಾಣಿ ಬೈಲಿ. ಕಲ್ಯಾಣಿ, ನಿಮ್ಮ ಅತ್ತೆ ಮಾವ ಬರ್ತಿರ್ಬೋದು ಊರಿಂದ, ಹೋಗಿ ಸಂದಕ್ಕಿರೋದು ಯಾವ್ದಾರ ಬಂದು ಬಟ್ಟೆ ಹಾಕಿ. ಯಾಕಜ್ಜಿ? ಅವೆಲ್ಲ ನಿನಗೆ ಗೊತ್ತಾಗಲ್ಲ, ಹೇಳ್ದಷ್ಟು ಕೇಳು ಅಷ್ಟೇ, ಹೋಗು. ಸರಿ ಅಜ್ಜಿ. ಗೊತ್ತ ದಾರಿ ಎಲ್ಲ ಗೊತ್ತಾಯ್ತೇನಪ್ಪ ಮನೆಯದು? ಹ್ಞೂ ಕಣಮ್ಮ, ಏನು ದಾರಿ ಗೊತ್ತಿಲ್ವೇ ನಮಗೆ? ನಮ್ಮ ನೊಗ್ಸ್ಮಮ್ಮನ ಮದುವೆಗೆಲ್ಲ ನಾವೇ ಓಡಾಡಿದ್ದೀವಿ. ಹೌದೇನು? ಹಂಗಾರೆ ನೀನು ಏನಾಗ್ಬೇಕು ಅವ್ರಿಗೆ? ಸ್ವಂತ ನಮ್ಮ ದೊಡ್ಡಮ್ಮನೇ ಅವರು. ಅವ್ರ ಮನೆಗೆ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದೀನಿ ನಾನು. ಹಂಗಾರೆ ಈರೇಗೌಡ್ರು ಅವರು ತಮ್ಮನ ಮಗನೇನು? ಹ್ಞೂ ಅವ್ರ ತಮ್ಮನ ಮಗನೇ. ಮತ್ತಿಗಿದೆಲ್ಲ ಕಳ್ಸೋರಲ್ಲ ಏನಕ್ಕಪ್ಪ? ಏನು ಅವರು ಬತ್ತಾವ್ರ ಇಲ್ಲ ಸುಮ್ಮನೆ ತಗೊಂಡೋಗಂತ ಕಳ್ಸಿರಾ? ಸುಮ್ಮನೆ ಏನು ಕಮ್ಮ ಕಳಿಸ್ತಾರೆ, ಅವ್ರು ಬತ್ತಾವ್ರಿ. ಬಿಸ್ಲಾಗ ಬರೋಕ್ಕಾಗಲ್ಲ ಗಾಡಿಗೆ ಅಂತೇಳಿ ಬಸ್ನಾಗ ಬತ್ತಾವ್ರಿ. ಇನ್ನೇನು ಬರ್ಬೋದು ಈಗಲಾಗ್ಲ. ಅದೇ ಅನ್ಕಂಡೆ. ಆಯ್ತು ಹೇಳು ರತ್ನ, ಏನಾನ ಒಂಚೂರು ಮಾಡಮ್ಮ ಅಡುಗೆ. ಇವಾಗ ಹೊಟ್ಟೆ ಹಸ್ಕೊಂಡಿದ್ರೆ ಅಡುಗೆ ಐತೆ, ಊಟ ಮಾಡಿಬಿಡಪ್ಪ ನೀನು. ಇಲ್ಲ ಕಣಮ್ಮ, ನಮ್ಮ ದೊಡ್ಡಮ್ಮ ಬರಲಿ, ಅವ್ರು ಬಂದಮೇಲೆ ಊಟ ಮಾಡ್ತೀನಿ ಜೊತೆಗೇನೆ. ಮತ್ತೀಗ ನಾನು ಮಾಡಿ ಅಮ್ಮಯ್ಯ ಎಲ್ಲರಿಗೂ ಅನ್ನ ಸಾರು ಮಾಡಿಬಿಟ್ಟು ಒಂದೆರಡು ಹಪ್ಳ ಕರೀಲೇನಮ್ಮ? ಹ್ಞೂ ಹಂಗೆ ಮಾಡೋಗಿ ಮತ್ತೆ. ದೇವ್ರೆ, ಎಲ್ಲ ನಾನು ಅಂದ್ಕೊಂಡಂಗೆ ಮಾಡ್ತಾ ಇದೆಯಾ, ಮುಂದೆನೇ ಎಲ್ಲ ಒಳ್ಳೇದಾಗೋಗಿ ಮಾಡಪ್ಪ. ಅಂತೂ ಇಂತೂ ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತೆ ಮಾವ ಬರ್ತಿದ್ದಾರೆ. ಎಷ್ಟು ಅದೃಷ್ಟ ಅಲ್ವಾ ನನಗೆ. ಆದಷ್ಟು ಬೇಗ ನಮ್ಮಮ್ಮ ಹುಟ್ಟಿರೋ ಊರಿಗೆ ನಾನು ಹೋಗಬೇಕು, ಆ ಮನೆ ನೋಡಬೇಕು, ಎಲ್ಲರ ಜೊತೆನೂ ಇರಬೇಕು ಅಂತ ನನಗೂ ಆಸೆ ಇದೆ. ಆ ಆಸೆ ಬೇಗ ನೆರವೇರ್ಸಪ್ಪ. ನನಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣಪ್ಪ. ನಿಮ್ಮ ದಡಪ್ಪನ ಮಗೆಲ್ಲ ಹೆಣ್ಣು ನೋಡಿರಾ? ಮದುವೆ ಆಯ್ತಾ ಹೆಂಗಪ್ಪ? ಇದೇನಮ್ಮ ಹಿಂಗೆ ಕೇಳ್ತೀರಾ? ಅಲ್ಲ, ನಿಮ್ಗೆ ಹೇಳ್ದೇನೆ ಮದುವೆ ಮಾಡೋಕ್ಕಾಗ್ತದ? ಅಲ್ಲ, ಅವಲೇ ಸ್ಯಾನೆ ವರ್ಷ ಆಯ್ತಲ್ವ ಬಂದು ಈ ಕಡೆಗೆ. ಸಣ್ಣ ಹುಡುಗನಾಗಂತೆ ನೋಡಿದ್ದು, ನೆನ್ನೆ ನಮ್ಮ ಮೊಳಿ ಅಂದ್ರೆ ಹಂಗಂತೆ ಹೇಳ್ತಿದ್ರು. ಆಮೇಲೆ ನಿಂತ ಕಡೆಗೆ ಬರಲಿಲ್ಲ ಅಂತ ಹಂಗಾಗಿ ಕೇಳಿದೆ ಅಷ್ಟೇ ಕಣಪ್ಪ, ಇನ್ನೇನಿಲ್ಲ. ಇನ್ನೂ ಇಲ್ಲ ಕಣಮ್ಮ, ಮದುವೆ ಇನ್ನೂ ಇಲ್ಲ, ಹೆಣ್ಣು ಹುಡುಕ್ತಾವ್ರಿ. ಮದುವೆಗೆ ಹೇಳ್ತಾರೆ ತಗೊಳ್ರಿ. ಓಹೋ, ಹೆಣ್ಣು ಹುಡುಕ್ತಾವ್ರೆ ಅನ್ನ ಹಂಗಾರೆ. ಆಯ್ತಾಯ್ತು. ಹಂಗಾರೆ ಮನೆ ಕಡೆ ಎಲ್ಲ ಜೋರಾಗಿ ಅವ್ರೇನಪ್ಪ? ಹ್ಞೂ ಕಣಮ್ಮ, ಸುತ್ತ ಏಳಿಗೆಲ್ಲ ನಮ್ಮ ದೊಡ್ಡಪ್ಪನೇ ಪಂಚಾಯತಿ ಮಾಡೋದು. ಆಸ್ತಿ ಅಂತಸ್ತಿ ಎಲ್ಲ ಸಂಪಾದನೆ ಮಾಡ್ಕೊಂಡವ್ರಿ. ಚೆನ್ನಾಗವ್ರಿ ಇವಾಗ ಮನೆ ಕಡೆ. ಹಂಗಾರೆ ಚೆನ್ನಾಗಿರೋ ಕಡೆನೇ ಹೆಣ್ಣು ಹುಡುಕ್ತಾರೆ ಅಂದು. ಹಂಗೆಲ್ಲ ಏನಿಲ್ಲ ಕಣಮ್ಮ. ಬಡವ್ರನಾದಿ ಶ್ರೀಮಂತರನಾದಿ ನಮ್ಮ ಸೂರ್ಯಂಗೆ ಹುಡುಗಿ ಸ್ವಲ್ಪ ಅಷ್ಟು ಅಡ್ಜಸ್ಟ್ ಆಗಬೇಕು. ಹೊಂದ್ಕೊಂಡು ಹೋಗೋಂಥ ಹುಡುಗಿ ನೋಡ್ತಾವ್ರಿ.
ಅಲ್ಲ ನಮ್ಮೂರಾಗೆ ಒಂದು 4 ಹೆಣ್ಣಿದ್ವು ಹೇಳು, ಅದಕ್ಕೆ ತೋರ್ಸೋಣ ಅಂತ. ಹೌದಾ? ಹ್ಞೂ ಹಂಗಾರೆ ಬುತ್ತಾರೆ ಮಾತಾಡ್ರಿ, ನಮ್ಮ ದಡಪ್ಪ ಬುತ್ತಾರೆ, ಅವ್ರ ತಗ ಮಾತಾಡ್ರಿ. ಹ್ಞೂ ಹ್ಞೂ ಆಯ್ತು ಹೇಳಪ್ಪ. ಹ್ಞೂ ಹಂಗಾರೆ ಇನ್ನೂ ಏಟತ್ತು ಆಗ್ಬೋದು ಅವ್ರು ಬರೋದು? ಬುತ್ತಾರೆ ಕಣಮ್ಮ, ಪಾಪ ಬಸ್ನಾಗ ಬರೋದು ಬೇಡವೆ, ಬಸ್ ಸಿಕ್ಕಿವ ಹೆಂಗ ಮದ್ಗಿರಿ ಕಡೆಗೆ. ಮತ್ತು ಹೋಗಪ್ಪ, ಗೊತ್ತಾದ್ರೆ ಪಾಪ ಬಿಸಿಲಾಗಿ ಬಂದಿದ್ಯಾ, ಹೊಟ್ಟೆ ಹಸ್ಕೊಂಡು ಊಟ ಮಾಡೋಗು. ಇಲ್ಲ ಕಣಮ್ಮ, ಬೆಳಗ್ಗೆ ಇನ್ನು ನನ್ನ ಗಾಡಿ ಹತ್ತುವಾಗ ಅವಾಗ್ಲೇ ಬಿಸಿರಾಗಿ ಮುದ್ದೆ ಮಾಡಿದ್ರು, ಊಟ ಮಾಡ್ಕೊಂಡು ಬಂದ್ವಿ. ಅಣಬೆ ಸಿಕ್ಕಿದ್ವು, ಒಂದಷ್ಟು ಅಣಬೆ ತಗೊಂಡು ಕೊಟ್ಟಿದ್ದೆ, ಮಾಡಿತ್ತು, ಚೆನ್ನಾಗಿತ್ತು ಊಟ. ಕಲ್ಯಾಣಿ, ಯಾಕತ್ತೆ ಹಾಗೆ ನೋಡ್ತಾ ಇದ್ದೀರಾ? ನಾನೇ ನಿಮ್ಮ ಕಲ್ಯಾಣಿ ರೀ. ನೋಡಿದ್ರೇನ್ರಿ, ನಮ್ಮ ಕಲ್ಯಾಣಿ ಅಂತೆ ಎಷ್ಟು ದೊಡ್ಡೋಳಾಗಿದ್ದಾಳೆ ನೋಡ್ರಿ. ಚೆನ್ನಾಗಿದೆಯಾ ಕಲ್ಯಾಣಿ? ಹ್ಞೂ ಅವ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹೂ ಕಣ ಕಲ್ಯಾಣಿ, ಚೆನ್ನಾಗಿದ್ದೀವಿ. ನೀನು ನೋಡಿ ಸ್ಯಾನೆ ಖುಷಿ ಆಯಿತು ನನಗೆ. ಆದರೂ ಇಷ್ಟು ವರ್ಷ ಬೇಕಾಯ್ತಮ್ಮವ ನಮ್ಮ ಮನೆಗೆ ಬರಕ್ಕೆ ನೀವು. ಏನು ಮಾಡೋಣಮ್ಮ, ಎಲ್ಲ ನಿಮ್ಮ ಅಪ್ಪಂಗೆ ಗೊತ್ತು ಕೇಳು. ಕಲ್ಯಾಣಿ, ನೀರು ಕೊಡು, ಒಳಗೆ ಕುತ್ಕೊಂಡು ಮಾತಾಡೋಣ. ಬರಕ್ಕ ಒಳಗೆ. ಚೆನ್ನಾಗಿದೆಯಾ ಚಂದ್ರು? ಹೂನಕ್ಕ ಚೆನ್ನಾಗಿದ್ದೀನಿ. ನಾನು ಒಂದು ಅರ್ಧ ಗಂಟೆ ಆಯಿತು ಈಗ ಬಂದು ಮಂತಕ್ಕೆ. ಊರೊಳಗೆ ಹೋಗಂಗೆ ಅಡ್ಡಾಡ್ಕೊಂಬರೋಣ ಅಂತ ಹೋದ್ರೆ ಎದುರಿಗೆ ನೀವೇ ಬರ್ತಾ ಇದ್ದೀರಿ. ಅದಕ್ಕೆ ಸರ್ ಮಂತಕ್ಕೆ ಬಂದೆ ನಡ್ಕೊಂಡು. ಹೆಂಗಿದೆಯಾ ಮಾಮ, ಚೆನ್ನಾಗಿದ್ದೀಯಾ? ಹೂ ಕಣ್ಚಂದ್ರು ಚೆನ್ನಾಗಿದ್ದೀನಿ. ಬರ್ರಿ ಒಳಗೆ ಬರ್ರಿ. ಕಲ್ಯಾಣಿ ನೀರು ಕೊಡಮ್ಮ. ಕೊಡವ ಇಲ್ಲಿ. ಸರಿ ತಗಡ್ರಿ, ಕಾಲು ತೊಳ್ಕೊಂಡು ಬರ್ರಿ, ಹೋಗಿರ್ತೀನಿ ಒಳಗೆ. ನಡಿಯಮ್ಮ ಮಳಿಗೆ. ಏನಕ್ಕ ಸಮಾಚಾರ? ಏನು ಒಂದು ಕಾಗದ ಬರೀದಂಗೆ ಏನು ಇಲ್ಲ, ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಇನ್ನೇನು ಮಾಡೋಣ ಚಂದ್ರು, ಸೊಸೆ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದ್ವಿ. ಕಲ್ಯಾಣಿ ಕೂತ್ಕೊಳ್ಳಮ್ಮ, ಯಾಕಮ್ಮ ನಿಂತ ಇದೆಯಾ? ಅಡುಗೆ ಆಗಿದೆ ಅತ್ತೆ, ಊಟ ಮಾಡಿ ಬನ್ನಿ. ಮಾಡಂತ ಅಡಿಯಮ್ಮ, ಇನ್ನು ಈಗ ಬಂದಿದ್ದೀವಿ. ಕಲ್ಯಾಣಿ, ಊಟ ಆಮೇಲೆ ಮಾಡಿದ್ರಾಗುತ್ತೆ. ಟೀನ ಕಾಫಿನ ತಂದ್ಕೊಡಮ್ಮ. ಸರಿಪ್ಪ. ಏನಕ್ಕ ಚೆನ್ನಾಗಿದ್ದೀರಾ? ಊರತ್ನ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಿಮ್ಮಮ್ಮ ಬಂದ್ಬಿಟ್ಟವ್ರೆ, ಯಾವಾಗ ಬಂದ್ರಮ್ಮ? ಚೆನ್ನಾಗಿದ್ದೀರಾ? ಊಲಲ್ತಮ್ಮ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಹೂನಮ್ಮ ಎಲ್ಲ ಚೆನ್ನಾಗಿದ್ದೀವಿ. ಬರಕ್ಕ, ಕೂಕ ಬರ್ರಿ ಈ ಕಡೆಗೆ. ದಡಮ್ಮ, ನಾನಿನ್ನು ಅಳ್ಳ. ಎಲ್ಲ ಸಾಮಾನೆಲ್ಲ ಇಳಿಸಿದೀಗೇನಪ್ಪ? ಹ್ಞೂ ದಡಮ್ಮ, ಎಲ್ಲ ಸಾಮಾನು ಇಳಿಸೈತೆ. ಗಾಡಿ ತಗೊಂಡು ನಾನು ಹೊಡ್ತೀನಿ, ನಾನು ತೋಟದ ಕೆಲಸ ಐತಿ. ನೀವು ಬರೋದಾದರೆ ಹೇಳಿ ಕಳಿಸಿರ್ಬೇಕಾದ್ರೆ ಗಾಡಿ ತಗೊಬತ್ತೀನಿ, ಇಲ್ಲಾಂದರೆ ನಿಮ್ಮ ಇಷ್ಟ, ನೋಡ್ರಿ ಹೆಂಗೆ ಬರ್ತೀರಾ. ಹ್ಞೂ ನೀನು ಹೋಗಿರುವ, ಬರ್ತೀವಿ ನಾವು. ಮನೆ ಕಡೆ ಜೋಪಾನ ಕಣ. ಹ್ಞೂ ಆಯ್ತು ಹೇಳ್ತಡಮ್ಮ. ಅಲ್ಲಪ್ಪ, ಊಟ ಮಾಡ್ಕೊಂಡು ಹೋಗು ಅಂದರೆ ಹಂಗೆ ಹೊರಟಿದ್ದೀಗಲ್ಲ. ಇಲ್ಲಮ್ಮ, ನನಗೇನು ಹಸ್ವಿಲ್ಲ. ಬರ್ಬೇಕಾದ್ರೆ ಊಟ ಮಾಡ್ಕೊಂಬಂದಿದ್ದೆ, ಏನು ಹಸ್ವಿಲ್ಲ. ಹಂಗೆ ಟೇಸ್ಟ್ ಇದ್ರೆ ಊಟ ಮಾಡ್ತಿದ್ದೆ. ಹೇಳಪ್ಪ, ಅವಾಗಲೇ ಏನು ಹೇಳ್ದೆ ನೀನು? ನಮ್ಮ ದಡಮ್ಮ ಬತ್ತಿದಂಗೆಲ್ಲ ಊಟ ಮಾಡ್ತೀನಿ ಅಂತ ಹೇಳಿದ್ದೆ. ಕೈ ತೊಳ್ಕೊ ಬರೋ ಊಟ ಮಾಡಿವಂತೆ, ಬಿಸಿ ಅಡುಗೆ ಆಗೈತೆ. ಯಾಕಡೆ ಹೆಂಗ್ಟೀಸ್ ಊಟ ಮಾಡೋದಲ್ವೇ ಅವಾಗಲೇನೆ? ಅಯ್ಯೋ ನಾವು ಹೇಳಿವಿ, ನಮ್ಮ ದಡಮ್ಮ ಬರಲಿ ಊಟ ಮಾಡ್ತೀವಿ ಅಂತ ಅಂದರು. ಇವಾಗ ಅವಲೇ ಹಂಗೆ ವಾಡ್ಕೂಕಣವ್ ನೀ ಅಪ್ಪ. ಮತ್ತಿಗೆ ಹೋಗಪ್ಪ, ಮನ್ಗೆ ಹೋಗುವಾಗ ಇನ್ನೂ 1 ಗಂಟೆ ಒತ್ತಾಗಿ ಹೋಗ್ಬಿಡ್ತತೆ. ಇಲ್ಲ ಒಂದಿಷ್ಟು ಊಟ ಮಾಡ್ಕೊಂಡು ಹೋಗು. ಸರಿ ಆಯ್ತು ಹೇಳ್ದಡಮ್ಮ. ಕಲ್ಯಾಣಿ, ಇವ ಅಣ್ಣಗೆ ಒಂದು ಸ್ವಲ್ಪ ಊಟ ಇಕ್ಕೊಡಮ್ಮ, ಊರಿಗೆ ಹೊರಟವ್ರೆ, ಒತ್ತಾಗ್ತದಂತೆ. ಆಯ್ತಜ್ಜಿ. ಮತ್ತೆ ಬರ್ರಿ, ಅನ್ನ ಸಾರು ಹಪ್ಳ ಎಲ್ಲ ಮಾಡವ್ರೆ ಬಿಸಿದು, ಊಟ ಮಾಡ್ಕೊಂಡು ಕೂಕೊಂಡಿವ್ರಂತೆ ನೀವು. ಇಲ್ಲ ಕಣಮ್ಮ, ಇನ್ನು ಈಗ ಬತ್ತ ಊಟ ಮಾಡ್ಕೊಂಬಂದಿದ್ದೀವಿ, ಏನು ಹಸ್ವಿಲ್ಲ. ನಿಧಾನಕ್ಕೆ ಮಾಡ್ತೀವಿ ತಗೊಳ್ರಿ. ಆ ಕಾಪಿಗೆ ಬೇರೆ ಇಕ್ಕವ್ರಂತೆ, ಸುಮ್ಮನೆ ಅದು ಅಧ್ವಾನ ಆಗ್ತತಿ. ಆಮೇಲೆ ಅವಾಗೆಲ್ಲ ಏನೇನೋ ಮಾತಾಡ್ಬಿಟ್ಟೆ ಅಂತ ಮನಸ್ಸನ್ನ ಇಕ್ಕೊಂಡು ಬೇಜಾರು ಮಾಡ್ಕೊಬಿಡಕಂಡ್ಲಲ್ತಕ್ಕ. ಅವೆಲ್ಲ ಏನು ಮನಸ್ಸ ಇಕ್ಕೊಂಡಿಲ್ಲ ಬಿಡ್ರತ್ನ. ಹಂಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ಏನೋ ಕೆಟ್ಟಗಳಿಗೆ ನನಗೂ ಏನು ಹಿಡ್ದಿತ್ತ ಏನೋ ಸುಮ್ಮನೆ ಗೊತ್ತಿಲ್ಲದೆ ಏನೋ ಅಂದಿದ್ರೆ ಕ್ಷಮಿಸ್ಬಿಡ್ರಿ. ಏನು ಇನ್ಮೇಲೆ ಆ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬರ್ತಾ ಇರ್ರಿ, ಹೋಗ್ತಾ ಇರ್ರಿ. ಸದ್ಯಕ್ಕೆ ಇವಾಗಲಾದ್ರೂ ಅರ್ಥ ಮಾಡ್ಕೊಳಗೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟವನಲ್ಲ ರತ್ನ, ಅದೇ ಸಂತೋಷ ನಮಗೆ. ಅಂದಂಗೆ ನಾವೇ ಬರೋಣ ಅಂತಿದ್ವಿ. ನಮ್ಮ ಯಜಮಾನಪ್ಪಂಗಿನ್ನ ನೆನ್ನೆ ತಾನೇ ಹೇಳ್ದೆ ನಾನು, ಹೋಗಿ ಬರೋಣ ನಡೀರಿ ಅಂತ. ಅಷ್ಟೊತ್ತಿಗೆ ನೀವೇ ಬಂದುಬಿಟ್ರಿ. ಹೌದೇನು ಚಂದ್ರು, ಮಾತಾಡ್ಕೊಂಡ್ರಿ? ಊನಕ್ಕ, ನಾಳೆ ನಾಡ್ದಾಗ ಬರೋಣ ಅಂತ ನಾನು ಅಂದ್ಕೊಂಡಿದ್ದೆ. ಸರಿನಪ್ಪ, ನಾವು ಇಷ್ಟು ವರ್ಷ ಆದರೂ ಕಲ್ಯಾಣಿ ನೋಡೋಕ್ಕಾಗಲಿಲ್ವಲ್ಲ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮೂರಾಗೆ ಒಂದು ಗಂಡು ನೋಡಿದ್ದೀವಿ ಕಲ್ಯಾಣಿಗೆ. ಅದು ಈ ಅಪ್ಪ ಯಾಕೆ ಒಪ್ತಾ ಇಲ್ಲ. ನಿಮ್ಮ ತಮ್ರಯ್ಯ ನೋಡ್ರಿ, ಒಂದ್ರವಷ್ಟು ವಿಚಾರಿಸ್ಕೊಂಡು ಮಾತಾಡ್ರಿ. ಬೇಕಾದ್ರೆ ನೀವು ಹೋಗಿ ನೋಡ್ಕೊಬರ್ರಿ. ಅಲ್ಲ, ಇಷ್ಟ ಆತ್ರವಾಗಿ ಮದುವೆ ಮಾಡೋಂಥದ್ದು ಏನೈತೆ ಚಂದ್ರು? ನಿಧಾನಕ್ಕೆ ಮಾಡಿದಾಯ್ತಲ್ಲ, ಸಮಾಧಾನ ಮಾಡ್ಕೊಳ್ರಿ ಸ್ವಲ್ಪ. ಅಲ್ಲಕ್ಕ, ಇನ್ನೇನು ಈಗಲಿಂದ ನೋಡ್ಕೊಂಡ್ರೇನೆ ಅಲ್ವಾ? ಮದುವೆ ಅಂತ ಅಂದಿದ ತಕ್ಷಣನೇ ಎಲ್ಲ ಆಗೋಗ್ಬಿಡ್ತತ್ತ ಬೆಳಗ್ಗೆನೆ. ಎಷ್ಟು ಕೆಲಸ ಕಾರ್ಯ ಇರ್ತದೆ, ಎಲ್ಲ ಮಾಡೋದು ಬೇಡ್ವಿ. ಅಲ್ಲ, ಅದನ್ನೇ ನಾನು ಹೇಳ್ತಿರೋದು, ಇನ್ನೂ 1 ವರ್ಷ ನಿಧಾನಕ್ಕೆ ಮಾಡಿದ್ರೆ ಆಗ್ತತೆ. ಇಲ್ಲ ಹೇಳಕ್ಕ, ಈ ವರ್ಷ ಮಾಡನೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಬೇಕು ಹೆಂಗಾಗುತ್ತಾ ಹಂಗೆ. ಒಳ್ಳೆ ಕಡೆ ಯಾವ್ದನ್ನ ಸಂಬಂಧ ಗೊತ್ತಿದ್ರೆ ಹೇಳ್ರಿ. ಹಂಗಾರೆ ಈ ವರ್ಷ ಮಾಡಿಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀಯನ್ನು? ಹೂನಕ್ಕ, ಒಳ್ಳೆ ಸಂಬಂಧ ಸಿಕ್ಕಿರೆ ಮದುವೆ ಮಾಡ್ತೀನಿ. ಮತ್ತೆ ಅಲ್ಲೆಲ್ಲ ನೀವು ನೋಡಿರೋದು ಹೆಂಗಮ್ಮ ಗಂಡು? ಏನು ಕೆಲಸ ಮಾಡ್ಕೊಂಡವನಿ? ಕೆಲಸ ಅಂದರೆ ಇದೆ, ಬೇಸಾಯ ಮಾಡ್ತಾರೆ, ವ್ಯವಸಾಯ. 1-2 ಎಕರೆ ಜಮೀನು ಐತಿ. ಸಣ್ಣದ ಎಂಥದ ಒಂದು ಉಳುಮೆ ಮಾಡೋದು ಟ್ಯಾಕ್ಟ್ರಿ ಇಕ್ಕೊಂಡವ್ರಿ. ಮನೆ ಐತೆ ನೋಡಮ್ಮ, ಅಷ್ಟೇ. ಹುಡುಗ ಬೇಸಾಯ ಮಾಡ್ತಾನೆ, ಒಬ್ಬನೇ ಮಗ. ಮತ್ತೀಗ ಹಂಗಾದ್ರೆ ಎಲ್ಲ ತೀರ್ಮಾನ ತಗೊಂಡಿದ್ದೀರಿ ಅನ್ನೋಂಗೈತೆ.
ಪ್ರಾಮಾಣಿಸತ್ವಾಗ್ಲೂ ನಿಮ್ಮನ್ನು ಬಿಟ್ಟು ಮಾಡೋಕ್ಕಾಗ್ತತೇನಕ್ಕ. ನಮ್ಮ ಅಯ್ಯಪ್ಪ ಇನ್ನು ಬೆಳಿಗ್ಗೆ ತಾನೇ ಹಂಗಂತ ಅಂದರು. ಊರಿಗೆ ಹೋಗಿ ಬರ್ತೀನಿ, ಇನ್ನೇನು ಕಲ್ಯಾಣಿ ಗಂಡು ನೋಡ್ಬೇಕಲ್ವಾ, ಹೋಗಿ ಕೇಳ್ಕೊಬತ್ತೀನಿ, ಏನು ಎತ್ತ ವಿಚಾರಿಸ್ಕೊಬತ್ತೀನಿ ಅಂತಿದ್ರು. ಅದು ಅಲ್ಲದೆ ಅವಾಗೆಲ್ಲ ಸಣ್ಣ ಹುಡುಗನಾಗೇನೋ ಬಂದಿದ್ರಂತೆ ನಿಮ್ಮ ಮಗನೇನ. ಅದೇ ಇವಾಗೇನಾನ ಮದುವೆಗೆ ಬಂದಿದ್ರೆ ನೋಡೋಣ, ಏನಾನ ಸಂಬಂಧ ಇದ್ದರೆ ಅಲ್ಲೇ ಕೊಟ್ಟು ಮಾಡಿರ ಆಗ್ತತೆ ಅಂತ ಏನೋ ಅಂತಿದ್ರು ಕಣಕ್ಕ. ಏಯ್ ರುಕ್ನಿ, ಸುಮ್ಮನೆ ರೀ, ನಿಮಗೆ ಗೊತ್ತಾಗಲ್ಲ. ಇಲ್ಲ ಹೇಳಕ್ಕ, ನಾನು ಹಂಗೆ ಹೇಳಿಲ್ಲ. ಅದೇ ಸಣ್ಣ ಹುಡುಗನಾಗ ನೋಡಿದ್ದೆ, ಹೋಗಿ ನೋಡ್ಕೊಬತ್ತೀನಿ ಹುಡುಗ್ರು ಹೆಂಗವ್ರ ಅಂತಂದ್ರೆ ನೋಡಿ ಹಿಂಗೆ ಮಾತಾಡ್ತಾವಳಿ ಇವಳು. ಇರ್ಲಿ ಬಿಡು ಚಂದ್ರಿ, ಏನು ತಪ್ಪೇನಿಲ್ಲ ಬಿಡು. ಅಯ್ಯೋ, ಏನು ಮಾವನ ಮಗನೇ ತಾನೆ, ಅವಳು ಏನು ಬೇರೆ ಏನಲ್ಲ, ಅತ್ತೆ ಮಗಳೇನೆ. ಏನು ನಿನ್ನ ಸಮಾಧಾನ ನೋಡಪ್ಪ. ನನ್ನ ಮಗ್ಗೆ ಕೊಡ್ತೀನಿ ಎಂಬುದು ಏನೋ ನಿನ್ಗೆ ಆಸೆ ಇದ್ದರೆ ಅದನ್ನು ಮನ್ಸು ಬಿಚ್ಚಿ ಮಾತಾಡಬೇಕು. ಮನ್ಸಾಗೆ ಇಟ್ಕೊಂಡ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಹೇಳಕ್ಕ, ಎಲ್ಲಿಂದ ಎಲ್ಲಿಗೆ? ಅವನು ಬೇರೆ ಚೆನ್ನಾಗಿ ಓದಿರ್ತಾನೆ, ವಿದ್ಯಾವಂತ, ಕೆಲಸದಲ್ಲಿರ್ತಾನೆ. ಸಾಲೋದಕ್ಕೆ ಅವನಿಗೆ ತಕ್ಕನಾದಂಥ ಹುಡುಗಿ ಸಿಕ್ಕಿದ್ರೆ ಮಾಡ್ರಿ, ನಮ್ದು ಏನಿಲ್ಲ ಅಕ್ಕ ಅಭ್ಯಂತರ. ನಿಮ್ಮ ಸಮಾಧಾನ. ಒಂದು ವೇಳೆ ಏನಾನ ಮದುವೆ ಮಾಡ್ಕೊಂತೀವಿ ಅಂತಂದರೆ ನನ್ನನ್ನು ಏನು ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಮಗಳನ್ನ ಮಾಡ್ಕೋಬೇಕು ಅನ್ನೋದಿದ್ರೆ ನಿಮಗೆ ನನ್ನೇನು ಕೇಳ್ತೀರ ನೀವು? ತಂಗಿ ಮಗಳನ್ನ ಮಾಡ್ಕೊಳ್ಳೋದು ಅದು ನಿಮಗೆ ಬಿಟ್ಟಿದ್ದೀನಿ ನಾನು. ಇಲ್ಲ ನಮ್ಮ ಹುಡುಗಂಗೆ ಬೇರೆ ಕಡೆ ನೋಡ್ತೀವಿ ಅನ್ನೋದಾದರೆ ನೋಡ್ರಿ, ಅದಕ್ಕೂ ನನಗೇನು ಬೇಜಾರಿಲ್ಲ. ಎಲ್ಲನೂ ಸಮಾಧಾನನೇ ನನಗೆ. ಅಲ್ಲ ಚಂದ್ರು, ಮನ್ಸಾಗ ಆಸೆ ಇಟ್ಕೊಂಡು ಹಿಂಗೆ ಯಾಕೆ ಸುತ್ತಿ ಬಳಸಿ ಬರ್ತೀಯ? ಏನನ್ನ ನನ್ನ ಬಗ್ಗೆ ಕೊಡಬೇಕು ಎಂಬ ಆಸೆ ಇದ್ದರೆ ಮನ್ಸು ಬಿಚ್ಚ ಹೇಳು, ಮುಂದುವರ್ಸೋಣ. ಅದು ಬಿಟ್ಬಿಟ್ಟು ನಿಮ್ಮ ಇಷ್ಟ ಅವೆಲ್ಲ ಬೇಡ. ನಿನ್ನ ಇಷ್ಟ ಹೇಳು, ನನ್ನ ಮಗ ಕೊಡೋಕೆ ಇಷ್ಟ ಐತಾ ಇಲ್ವಾ ನಿನಗೆ ಅನ್ನೋದನ್ನ. ಹೇಳಿದ್ನಲ್ಲಕ್ಕ, ನನ್ನೇನು ನೀನು ಕೇಳಂಗೆ ಇಲ್ಲ. ಈಗಲೇ ಕರ್ಕೊಂಡೋಗ್ಬಿಡು, ನಾನು ಧಾರಾಳವಾಗಿ ಕಳ್ಸ್ಕೊಟ್ಬಿಡ್ತೀನಿ. ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಮನೆಗಿಕ್ಕ, ನನಗೇನಿಲ್ಲ ಚಿಂತೆ. ನನ್ನ ಮಗಳು ಸುಖವಾಗಿರ್ತಾಳೆ ಅನ್ನೋದು ನನಗೆ ಯಾವತ್ತೂ ಗೊತ್ತು. ಹಂಗಲ್ಲ ಚಂದ್ರು, ನಿಮ್ಮ ಅಮ್ಮ ಇವಾಗ ಊರಾಗೆಲ್ಲ ಗಂಡು ನೋಡಿದ್ದೀನಿ ಅಂತ ಹೇಳ್ತಾವ್ರೆ. ನೋಡು, ಸಮಾಧಾನ ನಿನಗೆ ಯಾವ ಕಡೆ ಸಮಾಧಾನ ಆಗ್ತತೆ ಅನ್ನೋದು ನೋಡ್ಬೇಕಲ್ವಾ. ಸುಮ್ಮನೆ ಇನ್ನು ನನ್ನ ಮಗನ ನೀನು ನೋಡೇ ಇಲ್ಲ, ಆಗಲೇ ಮದುವೆ ಮಾಡ್ಕ ಅಂತ ಹೇಳ್ತಾ ಇದ್ದಿ. ನಿಮ್ಮನ್ನು ನೋಡಿದ್ಮೇಲೆ ನಾವು ನಿನ್ನೇನಕ್ಕ ನೋಡೋದು? ಸಂಬಂಧದಾಗೆ ಕೊಟ್ಟು ಮದುವೆ ಮಾಡಬೇಕು. ಇಂಥ ಅದೃಷ್ಟ ಯಾರಿಗೆ ಸಿಗ್ತತೆ ಹೇಳ್ರಿ? ಮಾಡ್ಕೊಳ್ರಿ. ಸದ್ಯಕ್ಕೆ ಅತ್ತೆ ಮಾವನ ಕೈ ಕೆಳಗೆ ತಾಯಿ ಇಲ್ಲದ ಮಗಳು ಚೆನ್ನಾಗಿರ್ತಾಳೆ. ಅವಳು ಹುಟ್ಟಿದಾಗ್ಲೇ ಕರ್ಕೊಂಡು ಹೋಗ್ತೀನಿ, ನಾವೇ ಸಾಕತ್ತೀವಿ ಅಂತಿದ್ದವರು ಇವತ್ತು ಕೈ ಬಿಡ್ತೀರಿ ಅಂತಂದರೆ ನಾನು ನಂಬೋಕ್ಕಾಗ್ತದ ಹೇಳು? ಚೆನ್ನಾಗಿ ನೋಡ್ಕೊಂತೀರ ಅನ್ನೋ ನಂಬಿಕೆ ನನಗೈತೆ. ಹೆಂಗೆ ಅಮ್ಮ ರತ್ನ, ಹೆಂಗಮ್ಮ ನಿನ್ನ ಮನ್ಸಾಗ ಏನೈತೆ ಎಂಬುದನ್ನ ಹೇಳ್ಬಿಡಿ ಈಗ್ಲೇನೆ. ಅಕಸ್ಮಾತ್ ಏನಾನ ನಮ್ಮ ಹುಡುಗ ಏನಾನ ಒಪ್ಕೊಂಡಂದ್ರೆ ನಾವು ಮುಂದುವರ್ಸೋದೇನೆ. ಇದೇನಕ್ಕೆ ಹಿಂಗೆ ಕೇಳ್ತಿದ್ದಿ? ಸದ್ಯಕ್ಕೆ ನೀವು ಇಷ್ಟೊಂದು ಮನಸ್ಫೂರ್ತಿಯಾಗಿ ಕೇಳ್ತಾ ಇದ್ದೀರಾ ಅಂತಂದರೆ ಇಲ್ಲ ಅಂತ ಹೇಳೋಕ್ಕಾಗ್ತತ್ತ? ಇದಕ್ಕಿಂತ ಗಂಡು ಬೇಕೇ? ಮಾಡ್ಕೊಳ್ರಿ, ನನಗೇನು ಅಂದೇನಿಲ್ಲ. ನಮ್ಮ ಯಜಮಾನಪ್ಪ ಹೆಂಗೆ ಹೇಳ್ತಾರೆ ಹಂಗೆ. ಅಂದಂಗೆ ನಮ್ಮ ಅಮ್ಮ ಹೇಳಿದ್ದೆ ನಿಜ ಆಯಿತು. ಹೌದೇನಕ್ಕ? ಈಗ ತಾನೇ ಬರ್ಬೇಕಾದ್ರೆ ಅಮ್ಮ ಒಂದು ಮಾತು ಹಂಗಂದು ಕಳಿಸ್ತು, ಹುಡುಗಿನ ನೋಡ್ಕೊಂಬಾರಮ್ಮ ಹಂಗೇನೆ. ಅಕಸ್ಮಾತ್ ಏನಾನ ಈಡು ಜೋಡು ಹೊಂದಾಣಿಕೆ ಆಗ್ತತೆ ಎಂಬುದಾದರೆ ಸೂರ್ಯಂಗೆ ಮಾಡ್ಕೆಮನ ಅಂತ ಹೇಳಿ ಕಳಿಸಿರು. ನೀವು ನೋಡಿದ್ರೆ ಹಂಗೆ ಅಂತಿದ್ದೀರಿ. ಸದ್ಯಕ್ಕೆ ಎಲ್ಲರ ಮನಸ್ಸು ಒಂದೇ ಥರ ಐತೆ ಅಂದಮೇಲೆ ನೋಡೋಣ ಬಿಡ್ರಿ, ಏನಾಯ್ತಾ ಅವ್ರ ಹಣೆ ಬರ. ನೀನೇನು ಹಿಂಗೆ ಮಾತಾಡ್ತೀಯ? ಈಗ ಎಲ್ಲರದು ಒಪ್ಪಿಗೆ ಆಗೈತಿ, ಮೇಯ್ನ್ ಇರೋದೇ ನಿಂದು. ನಿನ್ಗೆ ಒಪ್ಪಿಗೆ ಆಯ್ತಾ ನಿನ್ನ ಮದುವೆ ಮಾಡ್ಕೆ? ನಂದೇನಿಲ್ರಿ. ನಂದೇನಿಲ್ಲ, ನನಗೇನು ಸಂಪೂರ್ಣವಾಗಿ ಒಪ್ಪಿಗೆ ಐತೆ. ಸದ್ಯಕ್ಕೆ ಕಲ್ಯಾಣಿನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತ ನನಗೆ ಅವತ್ತಿಂದನೂ ಆಸೆ ಐತೆ. ಮತ್ತು ಇನ್ನೇನಮ್ಮ, ಎಲ್ಲ ದೊಡ್ಡ ದೊಡ್ಡವರು ಎಲ್ಲ ಒಪ್ಕೊಂಡಾಯ್ತು. ಸುಮ್ಮನೆ ಬಂದಿದ್ದು ಮಾತುಕತೆನೇ ಆದಂಗೆ ಆಗೋಗ್ಬಿಡ್ತಲ್ಲ, ಇನ್ನೇನು ಮದುವೆ ಮುಂದುವರ್ಸೋದೇ ಇನ್ನು ಹಂಗಾದ್ರೆ. ಅಲ್ಲಕ್ಕ, ಬರೀ ನಾವು ಮಾತಾಡ್ಕೊಂಡು ಒಪ್ಕೊಂಡ್ಬಿಟ್ರೆ ಸಾಕ? ಇನ್ನು ಹುಡುಗ ಹುಡುಗಿ ನೋಡಿ ಅವ್ರು ಮಾತಾಡ್ಕೋಬೇಕು, ಅವ್ರು ಒಪ್ಕೋಬೇಕು ಅಲ್ವಾ? ನಮ್ಮ ಹುಡುಗಿದೇನಿಲ್ಲ ಕಣಣ್ಣ, ನೀವೆಲ್ಲಿ ಕೊಟ್ಟು ಮದುವೆ ಮಾಡ್ತೀರಾ ಅಲ್ಲೇ ಮಾಡ್ಕೊಂತೀನಿ ಅಂತ ಅವಳು ಒಪ್ಕೊಂಡವಳೆ. ಆದ್ರೂ ಒಂದ್ಸರಿ ಹುಡುಗನ್ ನೋಡ್ಬೇಕಲ್ವಾ? ಹೆಣ್ಮಕ್ಳು ಅಂದಮೇಲೆ ಅವ್ರದ್ದೇ ಆದಂಥ ಆಸೆ ಕನ್ಸುಗಳು ಇರ್ತಾವಲ್ಲಮ್ಮ. ಅಯ್ಯ ಬಿಡ್ಮಮ್ಮ, ನಿನ್ನ ಮಗನ್ ನೋಡಿದ್ಮೇಲೆ ಇನ್ನೇನು ಒಪ್ಕೊಳ ಅಂತದ್ದು. ಕಲ್ಯಾಣಿ, ಟೀ ತಗೊಂಬರಮ್ಮ. ಹಾಂ ಚಿಕ್ಕಮ್ಮ ತಂದೆ. ಹೆಂಗಮ್ಮ ಲತ್ತಮ್ಮ, ಇವಾಗ ನಾವೇನೋ ಒಪ್ಕೊಂಡಿದ್ದೀವಿ. ಇವಾಗ ಇರೋದು ನಿಮ್ಮ ಮಗಂದೇಯ. ನಮ್ಮ ಹುಡುಗಿದೇನಿಲ್ಲ, ಅವಳು ಒಪ್ಕೊಂತಾಳೆ. ಈಗೇನಿದ್ರು ನಿಮ್ಮ ಮಗ ಒಪ್ಕೊಂಡ್ರೆ ಎಲ್ಲ ಮುಂದುವರ್ಸೋಣ. ಅಲ್ಲ, ಅವನ್ನೇನು ಕೇಳಲೇಬೇಕು ಅಂಬೋದು ಏನಿಲ್ಲ. ಆದರೂ ಒಂದು ಮಾತು ಕೇಳ್ತೀವಿ, ಅವನು ಬಂದು ನೋಡಲಿ. ಯಾಕಂದರೆ ಅವನು ನೋಡೋಣ, ಇನ್ನು ಈ ವರ್ಷ ಆಗೋದು ಬೇಡ, ಮುಂದೆ ವರ್ಷಕ್ಕೆ ಆಗ್ತೀನಿ ಅಂತ ಹೇಳ್ತಿದ್ದ. ಮದುವೆ ಅಂತ ನಾವು ಹೆಣ್ಣು ಹುಡುಕ್ತಿದ್ವಿ ಸುಮಾರು ಕಡೆ ಎಲ್ಲನೂ. ಈ ವರ್ಷ ಬೇಡ ಅಂತಲೇ ಹೇಳ್ಕೊಂಬತ್ತಿದ್ದ. ನೋಡೋಣ, ನಮ್ಮ ಕಲ್ಯಾಣಿನ ನೋಡಿರಿ ಏನಾನ ಮದುವೆ ಮಾಡ್ಕೊಂತಾನ ಅಂತ. ತಡ ಆದರೂ ಪರವಾಗಿಲ್ಲ ಕಣಮ್ಮ. ಅವನೇನು ಬೇಕಾದ್ರೆ ಮುಂದೆ ವರ್ಷಕ್ಕೆ ಮಾಡ್ಕೊಳ್ಳಿ, ನಾವು ಮುಂದೆ ವರ್ಷಕ್ಕೆ ಮಾಡ್ಕೊಡ್ತೀವಿ. ನೀವಾಗಲೇ ಮಾಡ್ಕೇಳ್ರಿ ಅಂತೇನು ಹೇಳ್ತಿಲ್ಲ. ಒಟ್ಟಾಗಿ ನಮ್ಮ ಹುಡುಗಿನ ಮಾಡ್ಕೊಂತೀರಾ ಅಂಬೋದು ಮಾತುಕತೆ ಆದರೆ ಸಾಕು ನಮಗೆ. ಚಂದ್ರು, ಯಾವುದಕ್ಕೂ ನೀನು ನೀನು ಹೇಳ್ತಿ ಇಬ್ರು ಒಂದ್ಸರಿ ಹುಡುಗನ ನೋಡೋದು ಒಳ್ಳೇದು ಕಣಪ್ಪ. ಯಾಕಂದರೆ ಸುಮಾರು ವರ್ಷಗಳೇ ಆಗವೆ, ಸಣ್ಣ ಹುಡುಗನಾಗ ನೋಡಿದ್ದಿದ್ದು ನೀವು ಬರಲೇ ಇಲ್ಲ ತಿರ್ಗಾ. ನೋಡಿ ಆಮೇಲೆ ಮುಂದುವರ್ಸೋಣ.
ಅಯ್ಯೋ ಬಿಡಪ್ಪ, ಹುಡುಗ ಹೆಂಗಿದ್ರೆ ಏನಂತೆ, ಅಂದ ಚಂದ ನೋಡ್ಕೊಂಡು ಕೂಕೊಂಡ್ರೆ ಜೀವನ ಮಾಡೋಕ್ಕಾಗ್ತತ್ತ? ಹಾಂ ಹೇಳು. ಮಗಳು ಸುಖವಾಗಿರೋದು ನಮಗೆ ಲೆಕ್ಕ. ಹುಡುಗ ಅಂದ ಚಂದ ಏನು ನನಗೆ ಲೆಕ್ಕ ಇಲ್ಲ ನಮಗೆ. ಅಲ್ಲ, ನಮಗೂ ಇಲ್ಲ ಇರೋ ಲೆಕ್ಕ ನೋಡ್ಕೊಂಡ್ರೆ ನಮ್ಗೆ ಏನು ಅಂದ ಚಂದ, ಏನು ನಮಗೇನು ಸಂಬಂಧ ಉಳಿಬೇಕು ನಮಗೆ ಅಂತ ನಾವು. ಆದರೂ ಅವರು ಒಬ್ರಿಗೊಬ್ರು ನೋಡಲಿ, ನೋಡೋಣ, ಮುಂದುವರಿಯೋಣ ಆಮೇಲೆ. ಹ್ಞೂ ಆಯ್ತು ಹೇಳಮ್ಮ. ಅಯ್ಯೋ, ನೀವೇ ಹಿಂಗೆ ಚೆನ್ನಾಗಿದ್ರೆ ಮಗ ಚಂದಕ್ಕಿದ್ದಂಗೆ ಇರ್ತಾನ? ಹೇಳ್ರಿ. ಅಯ್ಯೋ, ಏನು ಮಾತು ಹೇಳ್ತೀರಾ ಅಮ್ಮ. ಆಗ್ಲಿಲ್ವೇನೆ ಕಲ್ಯಾಣಿ? ಈಟೊತ್ತು ಮಾಡ್ದಲೆ ಕಾಪಿ ಗಿಕ್ಕಕ್ಕೆ ಅವಳು ನಿಮ್ಮನ್ನು ಹೊಸ್ದಾಗಿ ಬೇರೆ ನೋಡ್ತಾವಳೆ. ಭಯರವಷ್ಟು. ನಾನೇ ಹೋಗಿ ಮಾತಾಡ್ಸ್ಕೆ ಬರ್ತೀನಿ, ಇರ್ರಿ, ತಗೊಬತ್ತೀನಿ ನಾನೇನು. ಇರ್ಲಿ, ಕೂಕಲ್ಲ ತಗೊಬತ್ತೀನಿ ನಾನೇನೆ, ಕೂಕ. ಹಂಗಲ್ಲ ರತ್ನ, ಹಂಗೆ ಮಾತಾಡ್ಸ್ತೀನಿ. ಸೊಸೆ ಮಾತಾಡ್ಸೋದು ಬೇಡವೆ? ಮಾತಾಡ್ಸಿ ಹೋಗಮ್ಮ, ಹೋಗು. ಏನ್ರಿ, ಒಂದು ಸ್ವಲ್ಪ ಎಲ್ಲ ಐಟಮ್ ತಂದ್ಕೊಡ್ರಿ. ರಾತ್ರಿಗೆಲ್ಲ ಒಂಚೂರು ಹಬ್ಬದ ಅಡುಗೆ ಮಾಡ್ತೀನಿ. ಬೇಡ ಬಿಡಮ್ಮ, ಅವೆಲ್ಲ ಯಾಕೆ, ನಾವು ಸೊಸೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಾಯಂಕಾಲಕ್ಕೆ ಹೊರಡ್ತೀವಿ. ಅಯ್ಯ, ಅದ್ಯಾಕೆ ಹಂಗೆ ಬಂದು ಹಂಗೆ ಹೋಗೋದು? ಇರ್ರಿ, ಬೆಳಗ್ಗೆ ಹೋಗಿವ್ರಂತೆ, ಒಂದೆರಡು ದಿವಸ ಇರ್ರಿ. ಅದು ಹೆಂಗೆ ಹೋಗ್ಬಿಡ್ತೀರಾ ಅಣ್ಣ? ಇರ್ರಿ, ಏನು ಅಡುಗೆ ಮಾಡ್ಕೊಂಡು ಏನೋ ತಿಮ್ದಂಗೆ ಹೋಗ್ತೀರಾ? ಇರ್ರಿ, ಹೋಗಿವ್ರಂತೆ. ಹೋಗ್ರಿ, ಒಬ್ಬಟ್ಟೆ ಮಾಡ್ತೀನಂತ. ಬೆಲ್ಲ ಬೇಳೆಕಾಳೆಲ್ಲ ತಗೊಬರೋಗ್ರಿ ಹೋಗಿ. ಆಯ್ತು ಹೇಳ್ರತ್ನ. ಅಳಿ ಅಂದರೆ ಬಾಳೆ ಎಲೆ ಕುಯ್ಕೊಂಬಂದ್ಬಿಡ್ರಿ, ಹಂಗೆ ವಾಲ್ತವಿಂದ ಊಟಕ್ಕೆ ಚಂದಕ್ಕಿರ್ತವೆ. ಆಯ್ತು ಹೇಳುತ್ತೆ.